ಮನ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ, ಹಲವು ದೆಸೆಗೆ ಹರಿದಾಡುತ್ತಿದೆ. ಮನ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ, ಹಲವು ದೆಸೆಗೆ ಹರಿದಾಡುತ್ತಿದೆ. ಘನ ಮಹಿಮಾ ನಿಲ್ಲಲೆಲವೊಡೆ ಮನ ನಿಲ್ಲದು, ಏವನಯ್ಯ ಗಿರಿಜಾರಮಣ. ಘನ ಮಹಿಮಾ ನಿನ್ನ ನೆನೆವೊಡೆ ಮನ ನಿಲ್ಲದು, ಏವನಯ್ಯ ಗಿರಿಜಾರಮಣ, ಏವನಯ್ಯ ಗಿರಿಜಾರಮಣ. ಏನು ಹೇಳ್ತಾ ಇದ್ದಾರೆ ಈ ಕಂದ ಪದ್ಯದಲ್ಲಿ? ಮನ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ. ನಾನು ಪರಮಾತ್ಮ ನಿಮ್ಮನ್ನು ಧ್ಯಾನ ಮಾಡಬೇಕು, ನೆನಬೇಕು, ಸ್ಮರಣೆ ಮಾಡಬೇಕು, ನೆನೀತಾ ಇರಬೇಕು, ಜಪ ಮಾಡಬೇಕು ಅಂತ ಅನ್ಕೊತೀನಿ. ಆದರೆ ಈ ಮನಸ್ಸು ಬೇರೆ ಬೇರೆ ಕಡೆಗೆ ಜಿನುಗ್ತದೆ. ಜಿನುಗ್ತದೆ ಅಂದ್ರೇನು? ಈಗ ಕೆರೆ ತುಂಬಿರ್ತದೆ. ತುಂಬಿದ ಕೆರೆ ಹಿಂದಕ್ಕೆ ಹೋದರೆ ಕೆರೆ ಎಂಬುದು ಹೇಗಿರ್ತದಲ್ಲ, ಅಲ್ಲಿ ಕೆಲವು ಕಡೆ ನೀರು ಜಿನುಗ್ತಾ ಇರ್ತದೆ. ಯಾಕೆ? ಆ ಕೆರೆಯ ನೀರು ವಸ್ತಿ ತುಂಬಿದ ಕಾರಣವಾಗಿ ಅದು ಭದ್ರವಾದ ಏರಿಯನ್ನು ಕಟ್ಟಿದ್ರು ನೀರು ಆ ಎಲ್ಲಿ ಜಿನುಗ್ತಾ ಇರ್ತದೆ. ಈಗ ನೀವು ಡ್ಯಾಮನ್ನು ನೋಡಿರ್ಬೋದು. ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡಿರ್ತಾರೆ, ತೂಬು ಮುಚ್ಚಿರ್ತಾರೆ, ಆದರೂ ನೀರು ಜಿನುಗ್ತಾ ಇರ್ತದೆ ಆ ಡ್ಯಾಮಿಂದ. ಸೊ ಹಾಗೆ ಮನಸ್ಸು ಪರಮಾತ್ಮನನ್ನು ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರವನ್ನು ಆ ಡ್ಯಾಮ್ ತುಂಬ ಹೇಗೆ ತುಂಬಿಕೊಂಡಿದೆಯೋ ನೀರಿನಿಂದ, ಹಾಗೆ ಮನಸ್ಸು ಮಹಾಮಂತ್ರವನ್ನು ತುಂಬಿಕೊಂಡಿರ್ತದೆ. ಪರಮಾತ್ಮನ ಮಹಾಮಂತ್ರವನ್ನು ಮನಸ್ಸಿನ ತುಂಬ ಪರಮಾತ್ಮನ ಮಹಾಮಂತ್ರವೇ ಇದೆ. ಆದರೂ ಎಲ್ಲೋ ಒಂದು ಕಡೆ ಬೇರೆ ಬೇರೆ ವಿಷಯ ಒಂದೊಂದು ಚೂರು ಜಿನುಗ್ತಿರ್ತದೆ. ಆ ಒಂದೊಂದು ಚೂರು ಜಿನುಗೋದು ಇರ್ಕೂಡ್ದು. ಸಂಪೂರ್ಣವಾಗಿ ಪರಬ್ರಹ್ಮ ಪರಮಾತ್ಮನೇ ನಮ್ಮ ಮನಸ್ಸನ್ನು ತುಂಬ ಆವರಿಸ್ಕೊಂಡಿರ್ಬೇಕು. ಅದನ್ನು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಮನ ನಿಮ್ಮ ನೆನೆಯಲರಿಯದೆ ಜಿನುಗುತ್ತಿದೆ, ಹಲವು ದೆಸೆಗೆ ಹರಿದಾಡುತ್ತಿದೆ. ನೋಡಿ, ಮನಸ್ಸು ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾದರೂ ಕೂಡ ಮನಸ್ಸು ಹಲವು ದಿಕ್ಕು ಹರಿದು ಹೋಗ್ತಾ ಇದೆ ಅಂತಾರೆ ಅಲ್ವಾ? ಮತ್ತು ಮನಸ್ಸಿಗೆ ಶಕ್ತಿ ಇದೆ. ಸೂರ್ಯನ ಬೆಳಕು ಹೇಗೆ ಪ್ರಪಂಚದ ತುಂಬ ಹರಿದು ಹೋಗ್ತಾ ಇದೆಯೋ, ಹಂಗೆ ಮನಸ್ಸಿನ ಶಕ್ತಿ ಎಲ್ಲ ಕಡೆಗೂ ಹೋಗ್ತಾ ಇರ್ತದೆ. ಅದಷ್ಟು ಶಕ್ತಿವಾನ್ ಅದು. ಹಾಗಾಗಿ ಘನ ಮಹಿಮ ನಿನ್ನ ನೆನೆವೊಡೆ ಮನ ನಿಲ್ಲದು, ಏವನಯ್ಯ ಗಿರಿಜಾರಮಣ. ನಾನೇನೋ ನಿಮ್ಮನ್ನು ನೆನೆಬೇಕು ಅಂತೀನಿ, ಈ ಮನಸ್ಸು ನಿನ್ನ ಸ್ಮರಣೆಯಲ್ಲಿ ನಿನ್ನ ಜಪದಲ್ಲಿ ನಿಲ್ತಾ ಇಲ್ಲ, ನಾನೇನು ಮಾಡಲಿ ಗಿರಿಜಾರಮಣ? ಹೀಗೆ ದಂಡನಾಯಕ ಕೇಶರಾಜರು ನನ್ನ ಮನಸ್ಸು ಕೂಡ ಹಲವು ದಿಕ್ಕಿನಲ್ಲಿ ಹರಿದು ಹೋಗ್ತಾ ಇದೆ, ಅದು ಬೇರೆ ಬೇರೆ ವಿಷಯಗಳಲ್ಲಿ ಜಿನುಗ್ತಾ ಇದೆ, ನಾ ಏನು ಮಾಡಲಿ ಅಂತ ಅವರು ಕೂಡ ಧ್ಯಾನಕ್ಕೆ ಕುಳಿತುಕೊಂಡಾಗ ಕೇಳಿಕೊಂಡರು. ಹಾಗಾದರೆ ಅವರು ಧ್ಯಾನ ಮಾಡಲೇ ಇಲ್ವಾ? ಅವ್ರಿಗೆ ಧ್ಯಾನ ಸಾಧ್ಯ ಆಗಲಿಲ್ವಾ? ಹಾಗಾದ್ರೆ ಅವರು ಧ್ಯಾನ ಮಾಡಿದರೆ ಯಾವ ರೀತಿಯಾಗಿ ಧ್ಯಾನ ಮಾಡಿದರು? ಅವರೇ ಕಂದ ಪದ್ಯದಲ್ಲಿ ಬರೆದಿದ್ದಾರೆ. ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ಶಿವನೊಲವೇ ಜಾನವಾಗಿಯೇ, ಶಿವನ ಅನುಭವದ ಸುಖದ ಸುದಯ ಜಪವಾಗಿಯೇ, ತಾಂ ಶಿವನ ನೆರೆ ಹಿಡಿದು ಬರ್ದುಕುವ ಶಿವ ಶರಣರ ಸಂಗ ಸುಖ ಎನಗೆ ಎಂದಾದಪುದೋ. ಶಿವನೊಲವೇ ಜಾನವಾಗಿಯೇ, ಶಿವನ ಅನುಭವದ ಸುಖದ ಸುದಯ ಜಪವಾಗಿಯೇ, ಶಿವನ ನೆರೆ ಪಿಡಿದು ಬರ್ದುಕುವ ಶಿವ ಶರಣರ ಸಂಗ ಎನಗೆ ಎಂದಾದಪುದೋ. ಅವರಲ್ಲಿ ಯಾವಾಗ ಮನಸ್ಸು ದೃಢವಾಗಿ ನಿಲ್ಲಿಲ್ಲ, ಆಗ ಅವ್ರೇನು ಮಾಡ್ತಾರೆ? ಪರಮೇಶ್ವರನೇ, ಪರಮಾತ್ಮನೇ, ಯಾರು ತಮ್ಮ ಮನಸ್ಸನ್ನು ದೃಢವಾಗಿ ನಿಲ್ಲಿಸಿ ಮನಸ್ಸಿನ ತುಂಬ ನಿನ್ನನ್ನೇ ಸ್ಮರಣೆ ಮಾಡಿದಾರೆಯೋ ಅಂಥ ಶಿವ ಶರಣರ ಶಿವಾನುಭಾವಿಗಳ ಸಂಘ ಮೊದಲು ನನಗೆ ದೊರಕಲಿ. ಸೊ ನಮಗೆ ಧ್ಯಾನ ಆಗಬೇಕಂದ್ರೆ, ಮನಸ್ಸು ನಿಲ್ತಾ ಇಲ್ಲ ಅಂದರೆ, ಯಾರು ಧ್ಯಾನ ಮಾಡಿದ್ದಾರೆ, ಯಾರು ಮನಸ್ಸನ್ನು ಕೈವಶ ಮಾಡಿಕೊಂಡಿದ್ದಾರೆ ಅಂಥ ಜ್ಞಾನಿಗಳು, ಅಂಥ ಗುರುಗಳು, ಅಂಥ ಮಹಾತ್ಮರ ಸನ್ನಿಧಿಗೆ ಹೋಗಿ
ಧ್ಯಾನ ಮಾಡುವುದು ಹೇಗೆ ಅಂತ ತಿಳ್ಕೊಬೇಕು. ಅದನ್ನು ಅವರಿಲ್ಲಿ ಹೇಳ್ತಾ ಇದ್ದಾರೆ. ಹಂಗೆ ಅವ್ರೇನು ಮಾಡಿದರು, ಆ ಕಾಲದ ಮಹಾತ್ಮರಲ್ಲಿ ಹೋಗಿ ಧ್ಯಾನವನ್ನು ಮಾಡುವ ಕ್ರಮವನ್ನು ತಿದ್ದುಕೊಳ್ತಾ ಇದ್ದಾರೆ. ಶಿವನ ನೆರೆಪಿಡಿದು ಬರ್ದುಕುವ ಶಿವಶರಣರ ಸಂಗ ಸುಖಯನಗೆಂದಾದ ಪುದೋ. ಯಾರು ದೃಢವಾಗಿ ಶಿವನನ್ನು ಹಿಡಿದಿದ್ದಾರೆಯೋ, ಶಿವನನ್ನು ಪಡೆದುಕೊಂಡಿದ್ದಾರೆಯೋ ಅಂತಹ ಶಿವಶರಣರ ಸಂಘ ನನಗೆ ಯಾವಾಗ ಸಿಗ್ತದೆ. ಹೀಗೆ ದಂಡನಾಯಕ ಕೇಶರಾದರೂ ಕೂಡ ಅಂತಹ ಸದ್ಭಕ್ತಿಯ ಹಂಬಲವನ್ನು ಮಾಡಿ ಧ್ಯಾನವನ್ನು ತಮ್ಮ ಕೈವಶ ಮಾಡಿಕೊಂಡು ಪರಮಾತ್ಮನನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಂಡರು. ಇದುವರೆಗೆ ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಒತ್ತಿ, ಶೇರ್ ಬಟನ್ ಒತ್ತಿ, ಲೈಕ್ ಬಟನ್ ಒತ್ತಿ. ಶೇರ್ ಮಾಡಿದ ಕೂಡಲೇ ನಿಮ್ಮ ವಾಟ್ಸಪ್ಪಲ್ಲಿ 20 ಜನ 30 ಜನಕ್ಕೆ ಈ ವಿಡಿಯೋಗಳನ್ನು ಕಳಿಸಿ.